ಹಾಯ್, ಗುಡ್ ಈವ್ನಿಂಗ್. ರಾಣೆಬೆನ್ನೂರಿನಲ್ಲಿ ಮಳೆ ಬರ್ತಾ ಇದೆ. ನಿಮ್ಮ ಕಡೆ ಹೇಗೆ ಮಳೆ ಬರ್ತಾ ಇದೆ? ಜಸ್ಟ್ ಐ ವಾಂಟ್ ಟು ಟಾಕ್ ಅಬೌಟ್ ಓನ್ಲಿ 3 to 4 minutes ಲೈವ್. ಏನಪ್ಪ ಅಂದ್ರೆ ಸೌಜನ್ಯ ಪ್ರಕರಣ. ಪೊಲೀಸರು ಮೀನಾಮೇಷ ಯಾಕೆ ಮಾಡ್ತಿದ್ದಾರೆ ಅಂತ. ಆನರಬಲ್ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಸ್ಟಿಸ್ ಶ್ರೀ ಆನರಬಲ್ ಗೋಪಾಲ್ ಗೌಡ್ರು ಸಾಹೇಬರು ತಮ್ಮ ಒಪಿನಿಯನ್ ಹೇಳಿದ್ದಾರೆ. ಏನಂತ, ಶೀಘ್ರದಲ್ಲಿ SITಯನ್ನು ರಚನೆ ಮಾಡಿ ಅದರಿಂದ ಇನ್ವೆಸ್ಟಿಗೇಷನ್ ಏಜೆನ್ಸಿ ಸ್ಟಾರ್ಟ್ ಆಗಬೇಕು ಈ ಕೇಸ್ನಲ್ಲಿ, ಅದು ಪ್ರಾಪರ್ ವೇ ಅಂಥೇಳಿ ಆನರಬಲ್ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಸ್ಟಿಸ್ ಸನ್ಮಾನ್ಯ ಶ್ರೀ ಗೋಪಾಲ್ ಗೌಡ್ರು ಹೇಳಿದ್ದಾರೆ. ಅವರು ಅನೇಕ ಸಲ ರಾಣೆಬೆನ್ನೂರಿಗೆ ಬಂದಿದ್ದಾರೆ. ಅವ್ರ ಮುಂದೆ ನಾವು ಹೈಕೋರ್ಟ್ನಲ್ಲಿದ್ದಾಗ ವಾದ ಮಾಡಿದ್ದೀವಿ. ಮತ್ತಲ್ಲದೆ ರಾಣೆಬೆನ್ನೂರಿಗೆ ಬಂದಾಗ 2-3 ಸಲ ಬಂದವರು ನಮಗೆ ಲೆಕ್ಚರರ್ ಕೊಟ್ಟಿದ್ದಾರೆ. ಬಹಳ ಅತ್ಯದ್ಭುತವಾದ ಲೆಕ್ಚರರ್ ಕೊಟ್ಟಿದ್ದಾರೆ. ಅತ್ಯದ್ಭುತವಾದ ಇಂಗ್ಲೀಷ್ ಅವ್ರದ್ದು, ಅತ್ಯದ್ಭುತವಾದ ಜನಪರ ಕಾಳಜಿ, ಸೋಷಿಯಲ್ ಲೆಜಿಸ್ಲೇಷನನ್ನು ಅದನ್ನು ಎಕ್ಸರ್ಸೈಸ್ ಮಾಡೋದ್ರಾಗೆ ಮತ್ತು ಅದರಲ್ಲಿ ಸೋಷಿಯಲ್ ಜಸ್ಟಿಸ್ ಕೊಡೋದ್ರೊಳಗೆ ಎತ್ತಿದ ಕೈ ಅವರು ಗೋಪಾಲ್ ಗೌಡ್ರು ಸಾಹೇಬರು. ಸೋಷಿಯಲ್ ಜಸ್ಟಿಸನ್ನು ಸೊಸೈಟಿಗೆ ಮತ್ತು ಬಡ ಜನರಿಗೆ ಕೊಡಲಿ, ಎಕ್ಸರ್ಸೈಸ್ ಮಾಡಲಿ, ಸರ್ವಿಸ್ ಕೊಡುವಲ್ಲಿ ಬಹಳ ಅತ್ಯದ್ಭುತವಾದ ಕೆಲಸವನ್ನು ಗೌರವಾನ್ವಿತ ಗೋಪಾಲ್ ಗೌಡ್ ಸಾಹೇಬರು ಮಾಡಿದ್ದಾರೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಪ್ರಜ್ವಲ್ ರೇವಣ್ಣ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅಲ್ಲ. ಅವರು ಅಮೇರಿಕಾ ಅಥವಾ ಚೀನಾ ಅಥವಾ ರಷ್ಯಾ, ಯುಕ್ರೇನು ಇಂಥ ಅಧ್ಯಕ್ಷರಾಗಕ್ಕೆ ನಮ್ಮ ಒಪ್ಪಿಗೆ ಇದೆ. ಭಾರತದಲ್ಲಿ ಪ್ರಧಾನಿ ಆಗಲಿಕ್ಕೂ ಬೇಡ, ಒಂದು ಮಂಡಲ ಪಂಚಾಯತಿ ಚೇರ್ಮನ್ ಆಗೋದು ಬೇಡ, ಒಂದು ಪಂಚಾಯತಿ ಮೆಂಬರ್ ಆಗೋದು ಬೇಡ ಪ್ರಜ್ವಲ್ ರೇವಣ್ಣ. ಯಾಕಂದರೆ ಅವರೆಲ್ಲ ದೊಡ್ಡವರು. ಈಗ ಅವ್ರ ಅಜ್ಜರೆಲ್ಲ ಪ್ರಧಾನಿ ಆಗಿಬಿಟ್ಟಿದಾರೆ. ದೇವೇಗೌಡ ಸಾಹೇಬರು ಪ್ರಧಾನಿ ಆಗಿದ್ದಾರೆ. ಒಬ್ಬ ಕನ್ನಡಿಗ ಪ್ರಧಾನಿಯಾಗಿ ಬಂದಿದ್ದಾರೆ. ಕೆಂಪು ಕೋಟೆಯಲ್ಲಿ ಧ್ವಜ ಹಾರಿಸಿ ಬಂದಿದ್ದಾರೆ. ಅದರ ಬಗ್ಗೆ ನಮಗೆ ಸಂತೋಷ ಇದೆ. ಬಟ್ ಇವರು ಅಜ್ಜ ಮಾಡಿದ ಕೆಲಸ ಮಾಡೋದು ಬೇಡ. ನಮ್ಮ ದೇಶದಲ್ಲಿ ಆಳಿಬಿಟ್ಟಿದ್ದಾರೆ. ಆ ಮಂತನ ಪ್ರಧಾನಿ ಮಟ್ಟಕ್ಕೆ ಹೋಗಿಬಿಟ್ಟಿದ್ದಾರೆ ಈಗ. ಅದಕ್ಕೆ ಅವರು ಅಮೇರಿಕಾದ ಟ್ರಂಪನ್ನು ಇಳಿಸಿ, ಡೊನಾಲ್ಡ್ ಟ್ರಂಪನ್ನು ಇಳಿಸಿ ಈ ಪ್ರಜ್ವಲ್ ರೇವಣ್ಣ ಅಧ್ಯಕ್ಷರಾದರೆ ನಮ್ಮ ಜಗತ್ತು ಶಾಂತಿಯುತವಾಗಿರ್ತದೆ. ಇಲ್ಲ ಚೀನಾದ ಅಧ್ಯಕ್ಷ ಆದರೆ ನಮ್ಮ ಜಗತ್ತು ಶಾಂತಿಯುತವಾಗಿರ್ತದೆ. ಇಲ್ಲ ಅಂದರೆ ಅದು ನಾರ್ತ್ ಕೊರಿಯಾ ಐತಲ್ಲ, ಉತ್ತರ ಕೊರಿಯಾ, ಆ ಹುಚ್ಚ ಅಧ್ಯಕ್ಷ ಅದಾನ, ಅವ್ನು ಬಿಡಿಸಿ ಇವ್ರನ್ನ ಮಾಡಿದರೆ ಅಪ್ರೋಪ್ರಿಯೇಟ್ ಫಿಲ್ ಅಪ್ ದಿ ಬ್ಲ್ಯಾಂಕ್. ಟೀ ಆಯಿತು ಸರ್? ಶ್ರೀರಂಗ್ ಪುರಾಣಿಕ್ ನಮಸ್ಕಾರ ರೀ. ಟೀ ಆಯಿತು. ಮಹಾಂತೇಶ್ ಎಚ್ ಡ್ರೆಸ್ ಸೂಪರ್ ಸರ್, ಥ್ಯಾಂಕ್ ಯು. ದಯಾನಂದ್ ವಿ ಟಿ ವಕೀಲ್ ಸೂಪರ್. ಶ್ರೀನಿವಾಸ್ ಶ್ರೀ ಹಾಯ್ ನಾಗರಾಜ್ ಸರ್ ನಮಸ್ಕಾರ ರೀ. ಈಗ ಅದಕ್ಕೆ SITಯನ್ನು ಮಾಡೋದಿಲ್ಲ ಅಂತ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದರು ಅಂಥೇಳಿ ಈ ಮೀಡಿಯಾಗಳು ಕೊರೆದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಹೇಳಿದ್ದಿಷ್ಟೇ, ಕಾನೂನಿಗೆ ವಿರುದ್ಧನೂ ಇಲ್ಲ, ಪರನೂ ಇಲ್ಲ. ಏನು ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಅವರು ಹೇಳಿದ್ದು ಆ ಹೇಳಿಕೆಯ ಪರನೂ ಇಲ್ಲ, ವಿರೋಧನೂ ಇಲ್ಲ. SIT ರಚನೆ ಮಾಡಬೇಕು ಮಾಡಬಾರ್ದು ಅನ್ನೋದು ಇಲ್ಲ ನನಗೆ. ಅದು ಕಾನೂನು ಯಾವ ರೀತಿ ಇದೆ, ಅದು ಹೇಗೆ ಎವಿಡೆನ್ಸ್ ಸಿಗ್ತವೆ. ಒಬ್ಬ ಲಾಯರ್ ಆಗಿ ಕರೆಕ್ಟ್ ಅವ್ರು ಹೇಳಿರೋದು ಸಿದ್ದರಾಮಯ್ಯನವರು. ಎವಿಡೆನ್ಸ್ ಹೇಗೆ ಸಿಗ್ತವೆ, ಹಾಗಾಗಿ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ, ಅದರ ಬಗ್ಗೆ ಇನ್ನೂ ಕೂಲಂಕಷವಾಗಿ ವಿಚಾರಣೆ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಈಗ ಸುಮಾರು ವರ್ಷಗಳಿಂದ ಇದು ಹೋರಾಟ ನಡ್ಕೊಂಡ್ಬಂದಿರೋದ್ರಿಂದ ಈಗ ಇಮಿಡಿಯೇಟ್ ಆ್ಯಕ್ಷನ್ ತೊಗೋಬೇಕು ಅಂದಾಗ ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ. ಆದರೆ ಈಗ ಒಂದು ಫಿಟ್ ಎವಿಡೆನ್ಸ್ ಬಂದಿದೆ. ಯಾರವನು ಬಾಡಿಗಳನ್ನು ನಾನು ಹೂತಿದ್ದೀನಿ ಅಂತ ಹೇಳಿ 164 ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ದಿಸ್ ಕೇಸ್ ಹ್ಯಾಸ್ ಟೇಕನ್ ದಿ ಅನದರ್ ವೇ, ರೂಟ್ ಆಫ್ ದಿ ಕೇಸ್ ಈಸ್ ಚೇಂಜ್ಡ್. ಗೌತಮ್ ಪಟೇಲ್ ನಾಗ್ಯ ಬೋಸಡಿಕೆ ಅಂತ ಬರ್ದಾನ. ಹ್ಞೂನಪ್ಪ, ಬೋಸಡಿ ಮಗ ನೀನು ಬೋಸಡಿಕೆನ ಮಗ ನೀನು. ಗೌತಮ್ ಪಟೇಲ ನಿಮ್ಮ ಅಪ್ಪನ ಹೆಸರು ಬರೀಲೆ ಮುಂದೆ, ಇಲ್ಲಾಂದ್ರೆ ಬೋಸಡಿ ಮಗ ಹಾಕಿ ನೀನು.
ಗೌತಮ್ ಪಟೇಲ, ನಾಚಿಗೆ ಮಾನ ಮರ್ಯಾದೆ ಐತಿನ್ರಿ, ದುಡಿಯೋದು ಬಿಟ್ಟು ಭೋಸಡಿಕೆ ನನ್ನಂಗೆ ಮಾತಾಡಿ ನೀನು ಗಂಡಸಾದ್ರೆ ನೀ ಮಾತಾಡು, ನಾನು ಬೈದ ಮಾತಾಡೋ. ಲೇ ಗೌತಮ್ ಪಟೇಲ, ನೀನು ಗಂಡಸಾದ್ರೆ ನಿಮ್ಮ ಅಪ್ಪ ಹುಟ್ಟಿದ್ರೆ ನನ್ನ ಬೈದು ಹಿಂಗೆ ಲೈವ್ ಮಾಡು, ಅವಾಗ ನೀನು ಗಂಡಸು ಅಂತಾನೆ. ಅವಿನಾಶ್ ಪೂಜಾರ್, ಸರ್ ನೀವು ಸರಿ ಇಲ್ಲ, ಸರಿ ಅದನ್ನಿಂತ ನಾನು ನಿಮ್ಗೆ ಹೇಳೇನ, ತುಂಬ ದಿನ ಆಯ್ತಾ ಸರ್ ನಿಮ್ಮನ್ನು ನೋಡಿ, ಥ್ಯಾಂಕ್ ಯು. ಹಾಯ್ ಕುಡುಪ್ಲಿ ಸರ್, ವಿನಯ್ ಕಿಚ್ಚ ನನ್ನ ಫ್ಯಾನು. ಅವಿನಾಶ್ ಪೂಜಾರ್, ಹಲೋ. ಆದ್ದರಿಂದ SIT ಆದಷ್ಟು ಬೇಗ ರಚನೆ ಮಾಡಬೇಕು. ಇಲ್ಲ ಅಂದರೆ ಈ ಪೊಲೀಸರು, ಈಗಿನ ಪೊಲೀಸರು ಏನವನು ಹೇಳಿದ್ದಾನೆ, ನಾನು ಹೆಣಗಳನ್ನು ಇಲ್ಲಿನೇ ಹುಗಿದಿದ್ದೀನಿ, ಆ ಜಾಗಗಳನ್ನು ತೋರಿಸ್ತೀನಿ ಎಂದಿದ್ದಾನಲ್ಲ, ಆ ಜಾಗಗಳನ್ನು ಹುಡುಕಿ ಆರೋಪಿಗಳಿಗೆ ಗೊತ್ತಿರ್ತದೆ. ಕೃತ್ಯವನ್ನು ಮಾಡಿದವರು, ಕೊಲೆ ಮಾಡಿದವರು ಇವ್ರಿಗಿಂತ ಬುದ್ಧಿವಂತಿರ್ತಾರೆ. ಅವರು ಬೇಗನೆ ಹೋಗಿ ಅದನ್ನು ಬಾಡಿಯನ್ನು ಡಿಸ್ಪೋಸ್ ಮಾಡಿ, ಇವನು ಸುಳ್ಳು ಹೇಳ್ತಾನೆ, ಆ ಜಾಗದಲ್ಲಿ ಹೆಣ ಇಲ್ಲ ಅಂತ ಹೇಳಿ ಅದನ್ನು ಚೇಂಜ್ ಮಾಡ್ಬೋದು ಇವರು. ಆದ್ದರಿಂದ ತರಾತುರಿಯಲ್ಲಿ ಸೆಕ್ಷನ್ 27 ಎವಿಡೆನ್ಸ್ ಆ್ಯಕ್ಟ್ ಕೆಳಗೆ ರಿಕವರಿ ಮಾಡೋದು, ಇನ್ವೆಸ್ಟಿಗೇಷನ್ ಮಾಡೋದು, ಸೀಸರ್ ಆ್ಯಂಡ್ ಇನ್ವೆಸ್ಟಿಗೇಷನನ್ನು 27 ಆಫ್ ಎವಿಡೆನ್ಸ್ ಆ್ಯಕ್ಟ್ ಕೆಳಗೆ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅಲ್ಲದೆ SIT ಆದಷ್ಟು ಶೀಘ್ರವಾಗಿ, ಸಿದ್ದರಾಮಯ್ಯ ಸರ್ ಮಾಡಿಲ್ಲ ಏನೂ ಹೇಳಿಲ್ಲ, ಯಾಕೆ ನಮ್ಮ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಿದೆ, ಏನು SITಗೆ ವಹಿಸ್ಬೇಕು ಅಂತೇನಿಲ್ಲಗ, ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ, ಅದರಲ್ಲಿ ಏನು ಅನಿವಾರ್ಯ ಆದರೆ SIT ಮಾಡೋಣ ಅಂತಂದು ಹೇಳಿದ್ದಾರೆ ಅವರು. ಯಾವುದೇ ಆದ್ರೇನು ನ್ಯಾಯ ಸಿಕ್ಕರೆ ಸಾಕು, ನಮಗೆ ನ್ಯಾಯ ಸಿಗಬೇಕಿದ್ರಾಗ. ಇಷ್ಟೆಲ್ಲ ಮಂದಿ ಮಾತಾಡ್ತಿದ್ದಾರೆ, ಇಷ್ಟೆಲ್ಲ ಎವಿಡೆನ್ಸ್ ಇದೆ, ಅಲ್ಲೆಲ್ಲ ಲೋಕಲ್ನವರೆಲ್ಲ ಸೈಲೆಂಟ್ ಅದಾರೆ ಅಂದರೆ ಅದ್ರ ಹಿಂದೆ ಏನೋ ನಡೆದಿದೆ, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ. ಇಷ್ಟೆಲ್ಲ ಡೇರ್ ಆ್ಯಂಡ್ ಡೆವಿಲ್ ಆಗಿ ಎಲ್ಲ ಜನಗಳು ಪಬ್ಲಿಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಮತ್ತು ಸೌಜನ್ಯ ಇಲ್ಲ, ಯಾರನ್ನೋ ಒಬ್ಬರು ಸಿಗಿಸಿದ್ರು, ಮತ್ತು ಅನನ್ಯ ಭಟ್ಟಿಲ್ಲ, ಸುಮಾರು 100 ಹೆಣಗಳಲ್ಲಿ ಕೂತಿದ್ದೀನಿ ಅಂತ ಒಬ್ಬನು ಅಪ್ರೂವರ್ ಆಗಿದ್ದಾನೆ. ಈ ಕಾರಣದಿಂದ ಜನ ಕರ್ನಾಟಕದ ಮತ್ತು ದೇಶಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಜನ ನಂಬುವಂಥ ಒಂದು ಪರಿಸ್ಥಿತಿ ಬಂದಿದೆ. ಈ ನಂಬಿಕೆ ಯಾವ ಮನುಷ್ಯರಿಗೆ ಹುಟ್ಟಿರೋರು ನಾವು. ಒಬ್ಬ ಮನುಷ್ಯನ ಜೀನ್ಸ್ನಿಂದ, ಒಬ್ಬ ಮನುಷ್ಯನ ಸಮ್ಮಿಲನದಿಂದ ಹುಟ್ಟಿದಂಥ ಮನುಷ್ಯರು ನಾವ್ಯಾರು ದೇವರಲ್ಲಿ ಕಂಡ್ರಿ, ನಾವೆಲ್ಲ ನಮ್ಮ ಮಕ್ಕಳನ್ನು ಕಾಲಿಗೆ ಬಿಡಿಸ್ಕೊಳಲ್ಲ, ನಮಗಿಂತ ಚಿಕ್ಕವ್ರನ್ನೂ ಕಾಲಿಗೆ ಬಿಡಿಸ್ಕೊಳೋದಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಆ ಶಕ್ತಿ ಇಲ್ಲ. ಕಾಲಿಗೆ ಬಿಡಿಸ್ಕೊಳೋರಿಗೆ ಸ್ವಲ್ಪ ಯೋಚನೆ ಮಾಡಬೇಕು. ನಾನು ಕಾಲಿಗೆ ಬಿಡಿಸ್ಕೊಳಕ್ಕೆ ಯೋಗ್ಯನೇ, ನಾನು ಎಂತೆಂಥ ಕೃತ್ಯ ಮಾಡಿದ್ದೀನಿ, ನಾನು ಪಾಪಿನೇ, ನಾನು ಪರಮ ಪಾಪಿನೇ, ಅಥವಾ ನಾನು ಒಳ್ಳೆಯವನೇ, ನಾನು ದೇವರಿಗೆ ಪಾತ್ರನಾದವನೇ, ಸಮಾಜಕ್ಕೆ ಪ್ರೀತಿ ಪಾತ್ರನಾದವನೇ ಅನ್ನೋದನ್ನು ಆತ್ಮವನ್ನು ವಿಮರ್ಶನೆ ಮಾಡ್ಕೊಂಡು ಯೋಚನೆ ಮಾಡಿರಿ. ಅಂದಾಗ ಮಾತ್ರ ಸಾಧ್ಯತೆ ಆಕತಿ. ದುಡ್ಡು, ಅಮಲು, ಅಧಿಕಾರ ಎಲ್ಲ ಬಂದು ಕೂಡಲೇ ಎಲ್ಲರೂ ಬಂದು ಇಡೀ ದೇಶದ ಜನ ಬಂದು ಕಾಲಿಗೆ ಬೀಳ್ತಾರೆ, ನನ್ನ ವಿರುದ್ಧ ಯಾರು ತಗೊಳ್ಳೋದಿಲ್ಲ ಅಂದರೆ ಅದು ದುರಹಂಕಾರದ ಪರಮಾವಧಿ. ಯಾಕನಾಗೋ ಸಿಟ್ಟಾದಿ, ಆಲ್ಸೋ ಸಾರಿ. ಹಲೋ, ಸಾರಿ ಗೌತಮ್ ಪಟೇಲ್. ನೀನು ಇದನ್ನು ಮಾಡಲಿ, ಲೈವ್ ಮಾಡಲಿ ನನ್ನಂಗೆ, ಮತ್ತ್ಯಾಕೆ ಸಾರಿ ಕೇಳ್ತಿದ್ದಿ? ಅಲ್ಲ, ನೀನು ಆಗಲೇ ಏನಂದಿ? ಬೋಸಡಿಕೆ ಅನ್ಲಿಲ್ವಾ? ಅಪ್ಪುಗೊಟ್ಟಿಯ ನೀನು ಅಪ್ಪುಗೊಟ್ಟಿದ್ರೆ ನನ್ನಂಗೆ ಲೈವ್ ಮಾಡು. ಲೈವ್ ಮಾಡಲಿಲ್ಲ ಅಂದರೆ ನೀನು ಅಪ್ಪುಗೊಟ್ಟಿಲ್ಲ ಅಂತ ನೋಡಿ. ನಾನು ಅಪ್ಪುಗೊಟ್ಟಿದ್ದೀನಿ, ಲೈವ್ ಮಾಡ್ತಾನೆ, ನಿನಗೆ ಬೈದ್ದಾನೆ, ನಿನಗೆ ದಮ್ಮುದ್ರೆ ಕೇಸ್ ಹಾಕು. ಯಾಕಲ್ಲ ನನಗೆ ಬೋಸಡಿಕೆ ಅಂತೀನಿ ನೀನು? ಬೋಸಡಿಕೆ ನಿಮ್ಮಪ್ಪನ ಆಸ್ತಿಗೆ ಬಂದನ, ನಿನ್ನ ಆಸ್ತಿಗೆ ಬಂದನ, ಏನು ನಿನಗೆ ಬೈದಾನ? ಸಾರ್ವಜನಿಕವಾಗಿ ಕಳ್ಳರು ಕಾಕರು ದುಷ್ಟರಿಗೆ ಬೈದಾಡ್ತಾನೆ. ಆ ದುಷ್ಟರು ಸಗಣಿ ತಿಂದಿದ್ದೀನಿ, ಅದಕ್ಕೆ ನಿನಗೆ ಸಿಟ್ಟು ಬರ್ತದೆ. ನಾನು ನೋಡ್ರಿ, ನಿನಗೆ ಯಾಕಲ್ಲ ಸಿಟ್ಟು ಬರ್ಬೇಕು? ಗೌತಮ್ ಪಟೇಲ್ ಬ್ಲ್ಯಾಕ್ ಮಾಡ್ಕೊಂಡು ಹೋಗಲೆ, ನಿನ್ನ ಯಾವ ನೋಡಂತ ನನ್ನ ಲೈವ ಯಾವ್ರನಿಂದ? ಗೌತಮ್ ಪಟೇಲ್ ನನಗೆ ಬೋಸಡಿಕೆ ಅಂತ ನೀನು ಇದನ್ನು ಕೊಟ್ಟಿದೀಯಾ? ಏನು ಯಾಕೆ? ಏನು ನಿಮ್ಮ ಅಪ್ಪನ ತಿಂದಾನ? ಏನು ನಿಮ್ಮ ಮನೆಗೆ ಏನಾರ ಹೆಣ್ಮಕ್ಳಿಗೆ ಬೈದ್ದಾನ? ನಿನಗೆ ಬೈದ್ದಾನ? ನೋಡಂಗಿದ್ರು ನೋಡು, ಇಲ್ಲಾಂದ್ರೆ ಬ್ಲ್ಯಾಕ್ ಮಾಡ್ಕೊಂಡು ಹೋಗಿ. ನಿನ್ನೆ ನೋಡು ಅಂತ ಕರೆದಲ್ಲ, ನನಗೆ ಬೇಕಾದರೂ ನನ್ನ ಫ್ಯಾನ್ಸು ನೋಡ್ತಾರೆ.
ನಾನು ಯಾರನ್ನು ನೋಡೋಂತ ಕರೆದಿಲ್ಲ ಇಲ್ಲಿ. ನಿನ್ನಂತೂ ಕರೆದೇ ಇಲ್ಲ ನಾನು. ನಮ್ಮ ಫ್ಯಾನ್ಸ್ ಅದಾರೆ, ನೋಡೋರು, ಇಷ್ಟಪಟ್ಟು ನೋಡೋರು ಅದಾರೆ, ಅಭಿಮಾನ ಪಡೋರು ಅದಾರೆ. ಓಕೆ, ಈಗ ಆದ್ದರಿಂದ ರಾಜ್ಯ ಸರ್ಕಾರದಲ್ಲಿ ನಾನು ಮನವಿ ಮಾಡ್ತೀನಿ, ಆದಷ್ಟು ಬೇಗ ಪೊಲೀಸ್ ಡಿಪಾರ್ಟ್ಮೆಂಟ್ ಮನವಿ ಮಾಡ್ತಿದ್ದೀನಿ. ಫಸ್ಟ್ ಪಾಯಿಂಟ್ ಈಸ್ ದ್ಯಾಟ್ ಟು ಇನ್ವೆಸ್ಟಿಗೇಟ್ ದಿ ಮ್ಯಾಟರ್. ಪಂಚನಾಮನ, ಸೀಸರ್ ಪಂಚನಾಮ ಅಂತೂ ಇನ್ಕ್ವೆಸ್ಟ್ ಪಂಚನಾಮ, DNA ಟೆಸ್ಟಿಂಗು, ಅದ್ಯಾವುದು ಅನನ್ಯ ಭಟ್ ಮಗಳು ಮಿಸ್ ಆಗಿದೆಯಲ್ಲ, ಅದು ಅಕಸ್ಮಾತ್ ಬಾಡಿ ಸಿಕ್ಕರೆ ಅವ್ರವ್ವ ಇದ್ದಾಳೆ, ಅವ್ರವ್ವನ DNA ಅದನ್ನು ಟೆಸ್ಟ್ ಮಾಡಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಿ ಮೊದಲು ಪಂಚನಾಮೆ ಮತ್ತು ಸೀಸರು ಮತ್ತು PM ರಿಪೋರ್ಟು, ಡಾಕ್ಟರ್ ರಿಪೋರ್ಟು ಇಂಥವೆಲ್ಲ ಮಾಡಬೇಕು. ಆಮೇಲೆ ಸೆಕೆಂಡ್ರಿ ಪಾಯಿಂಟ್ ಈಸ್ ಅರೆಸ್ಟಿಂಗ್ ಆಫ್ ದಿ ಅಕ್ಯೂಸ್ಡ್, ಅದನ್ನು ಇನ್ವೆಸ್ಟಿಗೇಷನ್ ಮಾಡೋದು. ಫಸ್ಟ್ ಇದನ್ನು ಮಾಡಿರಿ ಅಂತೇಳಿ ನಾನು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದೀನಿ. ಯಾಕೆ ಅಂದರೆ ಒಮ್ಮೆ ಅವನು ಹೇಳಿದ್ದಾನೆ, 164ನೇ ಹೇಳಿದ್ದಾನೆ, ಇಲ್ಲಿ ಹೆಣ ಓದ್ತಿದ್ದೀನಿ ನಾನು ಹಾಗೆ ಹೀಗೆ ಅಂತ ಜಾಗವನ್ನು ಎಕ್ಸ್ಪ್ರೆಸ್ ಮಾಡಿದ್ದಾನೆ. ಅದು ಮಿಸ್ಟ್ರೆಸ್ ಆಗಿ ಮತ್ತು ಸರ್ಪ್ರೈಸ್ ಆಗಿ ತಾವು ಮಾಡ್ತೀರಿ ಅಂದರೆ ಓಕೆ, ಅಥವಾ ಮುಚ್ಚಿಟ್ಟು ಪಬ್ಲಿಕ್ ಮಾಡ್ದಂಗೆ ನಾವೆಲ್ಲ ಅದನ್ನು ಪಂಚನಾಮ ಮಾಡ್ತೇವೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅಂದ್ರೆ ಓಕೆ. ಆದರೆ ತಾವು ಹಾಗೆ ಮಾಡಿದರೆ ನನ್ನ ತಕರಾರಿಲ್ಲ. ಇಲ್ಲ, ಇದು ಪಬ್ಲಿಕ್ ಮಾಡ್ದಂಗೆ ನಾವೆಲ್ಲ ಮಾಡ್ತೀವಿ ಅಂಥೇಳಿ ಪೊಲೀಸ್ ಡಿಪಾರ್ಟ್ಮೆಂಟು ಗೌಪ್ಯವಾಗಿ ಅದನ್ನು ಪಂಚನಾಮೆಯನ್ನು ಮಾಡಿರ್ಬೋದು ಗೊತ್ತಾಗದಾಗೆ. ಸೊ ಆದರೂ ಕೂಡ ಸಾರ್ವಜನಿಕರ ಒಂದು ಸಮಕ್ಷಮ ಇದನ್ನು, ಈ ಒಂದು ಇಶ್ಯೂನ್ನ ಸಾರ್ವಜನಿಕರ ಸಮಕ್ಷಮವೇ ಆ ಹೆಣವನ್ನು ಓಪನ್ ಮಾಡಿ ಅಲ್ಲಿ ಪಂಚನಾಮೆಯನ್ನು ಮಾಡುವುದು ಬಹಳ ಶ್ರೇಷ್ಠ. ಜನರಿಗೆ ಸ್ವಲ್ಪ, ಹೋರಾಟಗಾರರಿಗೆ ಸ್ವಲ್ಪ ನೆಮ್ಮದಿ ಸಿಗ್ತದೆ, ನಮಗೆ ನ್ಯಾಯ ಸಿಗ್ತದೆ ಅನ್ನೋ ನೆಮ್ಮದಿ ಸಿಗ್ತದೆ. ಆದ್ದರಿಂದ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಹೋಮ್ ಮಿನಿಸ್ಟ್ರಿ ಆ್ಯಂಡ್ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಐ ಆಮ್ ರಿಕ್ವೆಸ್ಟಿಂಗ್ ದ್ಯಾಟ್ kindly take appropriate steps in order to render the justice to the victim's family. Jai Hind, Jai Karnataka.